ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೊಂದು ಹೊಸ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನ್ನ ಹಿಂದಿನ 3 ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ನಾನು ಈಗ ಸದ್ಯದಲ್ಲಿ ನಮ್ಮ ಊರಿಗೆ ಹೋದಾಗ ತೆಗೆದಂಥ ಕ್ಲಿಪ್ಸ್ಗಳನ್ನು ಅಟ್ಯಾಚ್ ಮಾಡಿಬಿಟ್ಟು ಒಂದು ವ್ಲಾಗ್ ಫಾರ್ಮ್ಯಾಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಬುರ್ಡೆ ಫಾಲ್ಸ್ಗೆ ಹೋಗಿದ್ದು, ಗೋಸರ್ಗಕ್ಕೆ ಹೋಗಿದ್ದು, ಹಾಗೆ ಇದೇ ತರದ ಇನ್ನಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ. ನೋಡಿಲ್ಲ ಅಂದ್ರೆ ನನ್ನ ಹಿಂದಿನ ವಿಡಿಯೋಸ್ಗಳನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ನಮ್ಮ ಹಿತ್ತಲಿನ ಬಗ್ಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಆ ದಿನ ನಡೆದಂತ ಚಿಕ್ಕ ಪುಟ್ಟ ವಿಷಯಗಳನ್ನ ಸೇರಿಸಿದ್ದೀನಿ. ಮೇ 7ನೇ ತಾರೀಕು ಅಂದ್ರೆ ನನ್ನ ಕಸಿನ್ ಮಗನ ಉಪನಯನ ಇತ್ತಲ್ವ, ಮೇ 6ನೇ ತಾರೀಕಿಗೆ. ಸೊ ಅದಾದ ನಂತರ ಮರುದಿವ್ಸ ನಮ್ಮ ಊರಿನ ಪಕ್ಕದ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ ಅನ್ನು ಕೂಡ ನಾವು ಅಟೆಂಡ್ ಮಾಡಿದ್ವಿ. ಸೊ ಊರಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಹೇಗಿರುತ್ತೆ ಅಂದ್ರೆ, ಯಾರ ಮನೆಯಲ್ಲಾದ್ರೂ ಫಂಕ್ಷನ್ ಇದೆ ಅಂತ ಆದ್ರೆ ಇಡೀ ಊರು ಅದಕ್ಕೆ ಸಹಕಾರ ನೀಡುತ್ತೆ. ಸೊ ಬೆಳಗಿನ ಜಾವನೆ ಹೋಗ್ಬಿಟ್ಟು ಏನಾದ್ರೂ ಕೆಲಸ ಇದ್ರೆ ಕೇಳ್ಕೊಂಡು ಅದನ್ನ ಮಾಡಿ ಬರ್ತಾರೆ. ಸೊ ಹಿಂದಿನ ದಿವಸ ಕೂಡ ಹೋಗಿ ಒಂದಷ್ಟು ಏನಾದ್ರೂ ಇದ್ರೆ ಒಂದಷ್ಟು ಕೆಲಸಗಳನ್ನ ಮಾಡಿ ಮುಗಿಸಿ ಬರೋದುಂಟು. ಸೊ ನಾನು ಕೂಡ ಆ ದಿವಸ ಬೆಳಗಿನ ಹೊತ್ತು ಅಲ್ಲಿ ನನ್ನ ಅತ್ತೆ ಜೊತೆ ಹೋಗಿದ್ದೆ. ಸೊ ಅಲ್ಲಿ ನೋಡ್ಬೋದು ಊರಿನ ಹೆಂಗಸರೆಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ತರಕಾರಿಗಳನ್ನ ಹೆಚ್ಚುತ್ತಾ ಇದ್ದಾರೆ. ಸೊ ತರಕಾರಿ ಹೆಚ್ಚೋದೆಲ್ಲ ಹೀಗೆ ಎಲ್ಲಾ ಸಂಗತಿಗಳನ್ನ ಮಾತಾಡ್ತಾ ತಮ್ಮ ವಿಷಯಗಳನ್ನ, ತಮಗೆ ಗೊತ್ತಿರೋ ಹೊಸ ವಿಷಯಗಳನ್ನ ಹಂಚ್ಕೊಳ್ತಾ, ಅದು ಇದು ನಮ್ಮ ಹೆಂಗಸರ ಹರಟೆ ಇದ್ದೇ ಇರತ್ತಲ್ವಾ, ಅದನ್ನೆಲ್ಲ ಮಾತಾಡ್ಕೊಳ್ತಾ ಖುಷಿಯಾಗಿ ಇಲ್ಲಿ ತರಕಾರಿಗಳನ್ನ ಹೆಚ್ಚ್ತಾ ಇದ್ದಾರೆ. ಸೊ ಹೀಗೆ ಮಾಡೋದ್ರಿಂದ ಏನಾಗತ್ತೆ, ನಮ್ಮಲ್ಲಿರುವಂತ ವಿಷಯಗಳ ವಿನಿಮಯ ಕೂಡ ಆಗತ್ತೆ, ಅದಲ್ಲದೆ ಜೊತೆಗೆ ಕೆಲಸನೂ ಸಾಗತ್ತೆ. ಸೊ ಈ ಒಂದು ಏನು ಕ್ರಮ ಪ್ರತಿಯೊಬ್ಬರ ಮನೇಲಿ, ಯಾರ ಮನೆಯಲ್ಲೇ ಫಂಕ್ಷನ್ ಆದ್ರೂ ಕೂಡ ಹೀಗೆ ಇರುತ್ತೆ. ಸೊ ಇದು ಒಂದು ಒಗ್ಗಟ್ಟು ನಮ್ಮೂರಲ್ಲಿ ತುಂಬಾ ಚೆನ್ನಾಗಿದೆ, ಅದನ್ನ ನೋಡೋದಕ್ಕೆ ಸಂತೋಷ. ಸೊ ಪ್ರತಿ ಸರಿ ಏನಾದ್ರೂ ಕಾರ್ಯಕ್ರಮಗಳಾದಾಗ ನಮ್ಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋಕೆ ಸಾಧ್ಯ ಆಗಿರೋದಿಲ್ಲ ಕಾರಣಾಂತರಗಳಿಂದ. ಬಟ್ ಈ ಸಲ ನಂಗೆ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು. ಹಾಯ್ ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಇವತ್ತು ಶನಿವಾರ. ಸೊ ಇವತ್ತು ಈ ನಮ್ಮ ಹಳ್ಳಿ ಮನೆಯಲ್ಲಿ ಇದ್ದೇವೆ ಅಂತ ನಿನ್ನೆ ಹೇಳಿದ್ನಲ್ಲ. ಸೊ ಇಲ್ಲಿ ಪಕ್ಕದ ಮನೆಯಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಸೊ ಅಲ್ಲೇ ನಮ್ಮ ತಿಂಡಿ ಊಟ ಎಲ್ಲದೂ ಅಲ್ಲೇ ಆಗುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ, ಸುಮಾರು ಒಂದು 20 ನಿಮಿಷ ಆಯಿತು ಬಂದು. ಸೊ ಇವಾಗ ನೆಕ್ಸ್ಟು ಡ್ರೆಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗಬೇಕು, ಮತ್ತು ಅಲ್ಲಿಗೆ ಫಂಕ್ಷನ್ ಎಲ್ಲ ಇದೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಟೈಮ್ ಗ್ಯಾಪ್ ಇತ್ತಲ್ಲ, ನಾನು ನಮ್ಮ ಮನೆ ಹಿತ್ಲಿಗೆ ಬಂದಿದ್ದೀವಿ. ಮಗಳಿಗೆ ಬೋರ್ ಆಗ್ತಿತ್ತು ಅಂತ ಹಿತ್ಲಿಗೆ ಹೋಗೋಣ ಅಂತ ಹೇಳಿದ್ಲು. ಸೊ ಇಲ್ಲಿ ಹಿತ್ಲಿಗೆ ಬಂದಿದ್ದೀವಿ. ಇಲ್ಲಿ ಹಿತ್ಲಲ್ಲಿ ಒಂದಷ್ಟು ವೆರೈಟಿಯ ಮರ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದೀವಿ ಅಂದರೆ ನಂದೇನು ಇಲ್ಲಿ ಶ್ರಮದಾನ ಇಲ್ಲ, ಎಲ್ಲ ನನ್ನ ಅತ್ತೆ ಮಾವ ಅವರು ಮಾಡಿರುವಂಥದ್ದು. ಸೊ ಇಲ್ಲಿ ತೆಂಗಿನ ಮರ, ಮಾವಿನ ಮರ, ಹಲಸಿನ ಮರ, ಆಮೇಲೆ ವಾಟೆಕಾಯಿ ಅಂತ ಹೇಳ್ತೀವಲ್ಲ ಆ ಮರ, ಗೇರು ಹಣ್ಣಿನ ಮರ ಎಲ್ಲದೂ ಇದೆ. ಸೊ ನಾ ಎಲ್ಲದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂಬಾರ ಹಣ್ಣಿನ ಮರ, ಓಕೆ ತೋರಿಸು. ಹೀಗೆ ಹಿತ್ಲಿಗೆ ಬರ್ತಾ ಹೋದ್ರೆ ಫಸ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಇದು ಕರಿಬೇವಿನ ಗಿಡ. ಸೊ ಪ್ರತಿದಿನ ನಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವು ಇಲ್ಲೇ ಇರುತ್ತೆ. ಸೊ ನಾವು ಕಿತ್ಕೊಂಡು ಬಂದು ಮನೇಲಿ ಇಡೋದು ಅದೆಲ್ಲ ಯಾವ ಅಭ್ಯಾಸನೂ ಇಲ್ಲ. ಒಗ್ಗರಣೆ ಹಾಕಬೇಕು ಅಂತ ಆದಾಗ ತಕ್ಷಣ ಇಲ್ಲಿ ಬಂದು ಗಿಡದಿಂದ ಕೊಯ್ಕೊಂಡು ಫ್ರೆಶ್ ಎಲೆ ತಗೊಂಡು ಹೋಗ್ತೀವಿ. ನಂತರ ಇಲ್ಲಿ ನೋಡಿ, ಇದು ಸಪೋಟ, ನಾರ್ಮಲ್ ಸಪೋಟ ಹಣ್ಣು ಇದು. ಬಟ್ ನಮಗೆ ತಿನ್ನಕ್ಕೆ ಸಿಗೋದು ಅಪರೂಪ, ಯಾಕಂದರೆ ಎಲ್ಲವೂ ಸಹ ಮಂಗಗಳು ಅವ್ರ ಪಾಲ್ ಮಾಡ್ಕೊಂಡಿದ್ದಾವೆ, ಹಾಗಾಗಿ. ನಂತರ ಇಲ್ಲಿ ನೋಡಿ ಸಾಕಷ್ಟು ಮರಗಳಿವೆ. ಆಮೇಲೆ ಇಲ್ಲಿ ನೋಡಿ ಒಂದು ದೊಡ್ಡ ಹಲಸಿನ ಮರ ಇದೆ. ಇದರಲ್ಲಿ ಅಷ್ಟೇ ಸಾಕಷ್ಟು ಹಲಸಿನಕಾಯಿ ಆಗಿದೆ. ಬಟ್ ಏನು ಅಂದರೆ ಇದರ ಹಲಸಿನ ಸೊಳೆ ಏನಿರುತ್ತೆ ತುಂಬ ತೆಳ್ಳಗಿರೋದ್ರಿಂದ ನಾವು ಚಿಪ್ಸ್ ಎಲ್ಲ ಮಾಡಿದ್ರೆ ಅಥವಾ ಹಪ್ಪಳ ಇದಕ್ಕೇನಕ್ಕೂ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಬಳಸಬಹುದು, ಆದರೆ ತುಂಬ ಚೆನ್ನಾಗಿ ಆಗೋದಿಲ್ಲ. ಬಟ್ ಇದರಲ್ಲಿ ಸಾಕಷ್ಟಿದೆ. ನಾವೇನು ಮಾಡ್ತೀವಿ ಅಂದರೆ ಇದನ್ನು ಹಣ್ಣಾಗೋದಕ್ಕೆ ಬಿಟ್ಟು ಇಲ್ಲೇ ನೆಲದ ಮೇಲೆ ಇಲ್ಲೆಲ್ಲ ಬಿದ್ದಿರುತ್ತೆ. ಇನ್ನೊಂದು ಸ್ವಲ್ಪ ದಿನ ಆದರೆ
ಫುಲ್ ಹಣ್ಣಾಗಿ ಉದುರುತ್ತೆ ಅದು. ಸೊ ಇಲ್ಲಿ ಸಾಕಷ್ಟು ಹಲಸಿನಕಾಯಿ ಎಲ್ಲ ಇದೆ ಅಲ್ವಾ, ಇದನ್ನ ನಾವೇನು ಮಾರಕ್ ಹೋಗಲ್ಲ. ಮತ್ತೆ ನಮ್ಮ ಮನೆ ಬಳಕೆಗೂ ಇಷ್ಟೊಂದು ಏನು ಕಾಯಿಗಳು ಬೇಕಾಗೋದಿಲ್ಲ. ಸೊ ನಾವು ಅದನ್ನ ಸ್ವಲ್ಪ ದಿನ ಆದ್ಮೇಲೆ ಇದು ಹಣ್ಣಾಗಿ ಉದುರುತ್ತೆ. ಸೊ ಅದು ಬಿದ್ದಿರೋದನ್ನ ಇಲ್ಲೆಲ್ಲ ಆಕಳುಗಳು ಎಲ್ಲ ಬಂದು ತಿನ್ಕೊಂಡು ಹೋಗುತ್ತೆ. ಸೊ ಜಾನುವಾರುಗಳಿಗೆ ಸುಮಾರು ಒಂದು ತಿಂಗಳು ಒಳ್ಳೆ ಏನು ಫ್ರೆಶ್ ಫ್ರೂಟ್ಸಿನ ಆಹಾರ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಸಾಕಷ್ಟಿದೆ. ಇಲ್ಲಿ ಹೀಗೆ ಹೋಗ್ತಾ ಇದ್ರೆ ನೋಡಿ, ಇಲ್ಲಿ ಇದು ವಾಟೆಕಾಯಿ ಅಂತ ಹೇಳ್ತೀವಲ್ವಾ, ಇದರ ಪೌಡರನ್ನು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನಾವು ಬಳಸ್ಬೋದು. ಸೊ ಇದರ ಪೌಡರ್ ಮಾಡೋ ವಿಧಾನವನ್ನು ನಾನು ಈಗಾಗಲೇ ಹಾಕಿದ್ದೀನಿ, ನೋಡ್ಬೋದು. ಸೊ ಇದು ಮರುದಿವಸ. ಸೊ ನಾವು ಒಂದಷ್ಟು ತೆಂಗಿನಕಾಯಿಗಳನ್ನು ಊರಿಗೆ ಹೋದಾಗ ತಂದ್ಕೊಳ್ತೀವಿ. ಸೊ ಅದಕ್ಕೆ ಇಲ್ಲಿ ನನ್ನ ಹಸ್ಬೆಂಡ್ ಸುಶ್ರುತ ಇಲ್ಲಿ ತೆಂಗಿನಕಾಯಿ ಸಿಪ್ಪೆಯನ್ನು ಸುಲಿತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಟಾಸ್ಕ್ ನಮಗೆ ಊರಿಗೆ ಹೋದಾಗ. ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಥರ ತೆಂಗಿನಕಾಯಿ ಸುಲಿಯೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಪಿಕ್ಳರ್ ಹಕ್ಕಿ ಮತ್ತು ಇನ್ನೂ ವೆರೈಟಿ ಹಕ್ಕಿಗಳು ಬರುತ್ತೆ. ಬೆಳಗಿನ ಟೈಮ್ ಜಾಸ್ತಿ, ಹಾಗೆ ಸಂಜೆ ಇನ್ನೇನು ಸೂರ್ಯಾಸ್ತ ಆಗೋ ಸಮಯದಲ್ಲಿ ಒಂದಷ್ಟು ಬರುತ್ತೆ. ಸೊ ಈಗ ಅತ್ತೆ ಹೇಳಿದ್ರು, ಒಂದು ಹಲಸಿನ ಹಣ್ಣು ಆಗಿದ್ರೆ ಕೊಯ್ಕೊಂಡು ಬನ್ನಿ, ನಾನು ಅದರ ಮುಳ್ಕ ಮಾಡೋದಕ್ಕೆ ನಾವು ಪ್ರಿಪ್ರೇಷನ್ ಒಂದು ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು ಮಾಡಿಕೊಡ್ತೀನಿ, ನಿಮ್ಗೆ ಯಾವಾಗ ಬೇಕಾ ಆವಾಗ ಹಲಸಿನ ಹಣ್ಣಿನ ಮುಳ್ಕ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿದರು. ಸೊ ಇಲ್ಲಿ ನಾನು ನನ್ನ ಹಸ್ಬೆಂಡು ಮತ್ತೆ ಹಿತ್ಲಿಗೆ ಬಂದಿದ್ದೀವಿ. ಒಂದು ಚೆನ್ನಾಗಿ ಹಣ್ಣಾಗಿರುವ ಹಲಸಿನ ಹಣ್ಣು ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂಥೇಳಿ. ಸೊ ಹಿತ್ಲಿಗೆ ಬಂದು ಈ ಥರ ಬರೀ ಕಾಲಲ್ಲಿ ನಡೆಯೋದು ನನಗಂತೂ ತುಂಬಾ ಇಷ್ಟ ಆಗತ್ತೆ. ಇವಾಗ ಇಲ್ಲಿ ಒಂದು ಗೇರ್ ಹಣ್ಣು ಅಂತ ಹೇಳ್ತೀವಿ. ಸೊ ನಿಮ್ಮ ಕಡೆಗೆಲ್ಲ ಇದಕ್ಕೆ ಏನು ಹೇಳ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ, ಇದ್ರ ಕೆಳಗಡೆನೆ ಏನು ಗೋಡಂಬಿ ಬೀಜ ಇರುತ್ತೆ. ಸೊ ಕೆಳಗಡೆ ಇರೋದು ಗೇರ್ ಪೀಠ ಅಂತ ಹೇಳೋದು ನಾವು, ಮೇಲಿಂದ ಹಣ್ಣು. ಸೊ ಆ ಪಲ್ಪಿ ಹಣ್ಣನ್ನು ತಿನ್ಬೋದು. ಕೆಳಗೂ ಒಂದಷ್ಟು ಬಿದ್ದಿರತ್ತೆ, ಬೇಕಾದರೆ ನಾವು ಆರಿಸ್ಕೊಂಡು ಅದನ್ನು ಕಲೆಕ್ಟ್ ಮಾಡ್ಬೋದು. ಸೊ ಇವಾಗ ಒಂದು ಹಣ್ಣನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನನಗೆ ಗೇರ್ ಹಣ್ಣು ಅಷ್ಟು ಇಷ್ಟ ಆಗೋದಿಲ್ಲ, ಯಾಕಂದರೆ ಅದನ್ನು ತಿನ್ನೋದ್ರಿಂದ ಒಂಥರ ಕೆಮ್ಮು ಬಂದಂಗೆ ಆಗುತ್ತೆ. ಸೊ ಮೇ ಬಿ ಅದಕ್ಕೋಸ್ಕರ ಇರ್ಬೋದು. ಯೂಶಲಿ ಎಲ್ಲರ ಮನೇಲೂ ಹಾಗೆ ಸಾಮಾನ್ಯ ಗೇರ್ ಹಣ್ಣನ್ನು ಹಾಗೆ ಚೆಲ್ಬಿಡ್ತಾರೆ, ಪೀಠವನ್ನು ಮಾತ್ರ ತೆಗೆದಿಟ್ಕೊಂಡು ಶೇಖರಿಸಿಟ್ಕೊಳ್ತಾರೆ. ಸೊ ಈಗ ನಾವು ಹಲಸಿನ ಹಣ್ಣು ಇದೆಯಾ ಅಂತ ನೋಡಕ್ಕೆ ಹೊರಟಿದ್ದೀವಿ. ಹಲಸಿನಕಾಯಿನೂ ಸಾಕಷ್ಟಿದೆ, ಬಟ್ ಹಣ್ಣು ಚೆನ್ನಾಗಿರೋದು ಬೇಕು. ಅದೇನಂದರೆ ಹಲಸಿನ ಹಣ್ಣನ್ನು ಚೆನ್ನಾಗಿ ಅದರ ಸೊಳೆಗಳನ್ನು ಬಿಡಿಸಿ ಅದನ್ನು ಮಿಕ್ಸರ್ನಲ್ಲಿ ನುಣ್ಣಗೆ ರುಬ್ಬಬೇಕು. ನಂತರ ಅದಕ್ಕೆ ಸಿಹಿಗೆ ಅನುಸಾರವಾಗಿ ಬೆಲ್ಲವನ್ನು ಹಾಕಿ ಅದನ್ನು ಸುಮಾರು 1 ಗಂಟೆಗಳ ಕಾಲ ಚೆನ್ನಾಗಿ ಕುದಿಸಿ ತೊಳಸ್ತಾ ಹೀಗೆ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ವರ್ಷಗಟ್ಟಲೆ ಅದು ಇರುತ್ತೆ. ಮುಂದೆ ಅದರ ರೆಸಿಪಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಈಗ ಒಂದು ಸುಂದರವಾದ ಹಲಸಿನ ಹಣ್ಣನ್ನು ಕೊಯ್ದಿದ್ದೀವಿ. ಈಗ ಒಳಗಡೆ ಹೇಗಿದೆ ಅಂತ ನೋಡೋಣ.
ಇಲ್ಲಿ ಅತ್ತೆ ಹಲಸಿನ ಹಣ್ಣನ್ನ ಕಡದ್ ಕೊಡ್ತಾ ಇದ್ದಾರೆ, ಕಟ್ ಮಾಡಿ ಕೊಡ್ತಿದ್ದಾರೆ ಬೇಸಿಕಲಿ. ಸೊ ಹಲಸಿನ ಹಣ್ಣು ತಿನ್ನೋಕೆ ಎಷ್ಟು ರುಚಿನೋ ಅದನ್ನ ಬಿಡಿಸೋದು ಅಷ್ಟೇ ದೊಡ್ಡ ಟಾಸ್ಕ್. ಕೈಗೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅದರನ್ನ ಈ ತರ ಬಿಡಿಸ್ಬೇಕಾಗತ್ತೆ. ಸೊ ಬೀಜಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಸೊಳೆಗಳನ್ನ ಇಟ್ಕೊಳ್ಬೇಕು. ಈ ಸೊಳೆಗಳು ಸಖತ್ ಸ್ವೀಟ್ ಆಗಿದೆ, ತುಂಬಾ ಸಿಹಿಯಾಗಿರುತ್ತೆ ಇದು. ಆಕ್ಚುಲಿ ಇದಕ್ಕೆ ಮೇಲಿನ ಬೆಲ್ಲನೇ ಬೇಕಾಗೋದಿಲ್ಲ ಅಂತ ನಾ ಹೇಳ್ತಿದ್ದೆ, ಬಟ್ ನಾವು ಅದನ್ನ ಮುಳುಕ ಮಾಡೋದಕ್ಕೆ ಬಳಸೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿ ಇಟ್ಕೊಳ್ಳೋದು ಒಳ್ಳೇದು, ಮತ್ತೆ ಶೆಲ್ಫ್ ಲೈಫ್ ಕೂಡ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ. ಸೊ ಈ ತರ ನಾವು ಮಾತಾಡ್ತಾ ಒಂದಷ್ಟು ಹಲಸಿನ ಸೊಳೆಗಳನ್ನ ಬಿಡಿಸಿದ್ದಾಯ್ತು. ಸೊ ಇಲ್ಲಿ ಅತ್ತೆ ಹಲಸಿನ ಸೊಳೆಯನ್ನ ಚೆನ್ನಾಗಿ ರುಬ್ಬಿ ನಂತರ ಅದಕ್ಕೆ ಸಿಹಿ ಅನುಸಾರವಾಗಿ ಬೆಲ್ಲ ಹಾಕೊಂಡಿದ್ದಾರೆ. ಸೊ ಇವಾಗ ಇದನ್ನ ಒಂದೂವರೆ ಗಂಟೆಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಬತ್ತಿ ಒಂಥರ ಗಟ್ಟಿ ಆಗತ್ತೆ. ಸೊ ಅದನ್ನ ನಾವು ಫ್ರಿಜ್ನಲ್ಲಿ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದೊಂದು ಪೇಸ್ಟ್ ತರ ರೆಡಿ ಆಗತ್ತೆ. ಸೊ ಇದಕ್ಕೆ ನಾವು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಕರೆದ್ರೆ ಆಯ್ತು. ರುಚಿ ರುಚಿಯಾದ ಮೂಲಕ ತಿನ್ನೋದಕ್ಕೆ ಸಿದ್ಧ ಆಗತ್ತೆ. ನೋಡಿ ಈ ತರ ಆಗತ್ತೆ ಇದು. ಸೊ ಚೆನ್ನಾಗಾಗತ್ತೆ ಇದು ತುಂಬಾನೇ, ಮತ್ತೆ ವರ್ಷಗಟ್ಟಲೆ ಇಟ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರೂ ಕೂಡ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದನ್ನ ತಿಳ್ಕೊಳ್ಳೋದಕ್ಕೆ ನನಗೂ ಸಹ ಅಷ್ಟೇ ಕುತೂಹಲ ಇದೆ. ಇಷ್ಟು ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.